ಸ್ನೇಹಿತರೆ, ಕಾನೂನು ಎಷ್ಟೇ ಕಠಿಣವಾಗಿ ರೂಲ್ಸ್ಗಳನ್ನು ತಂದರೂ ಕೂಡ ಅಲ್ಲಲ್ಲಿ ದೊಂಬಿ ಗಲಾಟೆಗಳಾಗ್ತದೆ, ಅತ್ಯಾಚಾರಗಳಾಗ್ತದೆ, ದರೋಡೆಗಳು ನಡೀತಾ ಇದೆ. ಯಾಕಪ್ಪ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ 10 ಜನರಿಂದ 41 ವಯಸ್ಸಿನ ಮಹಿಳೆಯನ್ನ ಅತ್ಯಾಚಾರವೆಸಗಿದ್ದಾರೆ. ಏನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡಿಸ್ಕಸ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಿನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇದೇ ತಿಂಗಳ ಜೂನ್ 3ನೇ ತಾರೀಕು ಏನು ಅತ್ಯಾಚಾರ ನಡೆದಿರುತ್ತೆ, ಇದಾಗಿ 5-6 ದಿನಗಳ ಮೇಲೆ ಇದು ಗೊತ್ತಾಗುತ್ತೆ. ಇದು ಯಾವ ರೀತಿ ಗೊತ್ತಾಗುತ್ತೆ ಅಂತಂದ್ರೆ, ಏನು ಈ 41ರ ಮಹಿಳೆ ತನ್ನ ಗಂಡನ ಜೊತೆ ಜಗಳವಾಡಿ ಡೈಲಿ ಏನು ಕುಡಿದು ಬಂದು ಅವನನ್ನು ಹೊಡಿತಾ ಇರ್ತಾನೆ, ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಗೊಳಗೊಂಡು 3ನೇ ತಾರೀಕು ಗಂಡನ ಹತ್ರ ಜಗಳವಾಡಿ ಅವರು ತವರು ಮನೆಗೆ ಹೋಗ್ತಾ ಇರ್ತಾರೆ, ಯೋಧನಹಳ್ಳಿ ಅಂತ. ಹೋಗೋ ಸಮಯದಲ್ಲಿ ಇವರು ನಡೆದುಕೊಂಡೇ ಹೋಗ್ತಾ ಇರ್ತಾರೆ, ಹತ್ರ ಇರ್ಬೋದು ಊರು, ನಡೆದುಕೊಂಡೇ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಟೈಮು 7ರಿಂದ 8 ಗಂಟೆ ಆಗಿರುತ್ತೆ. ಈ ಸಮಯದಲ್ಲಿ ಏನಾದ್ರು ಕತ್ತಲಾಗಿರುತ್ತೆ. ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಅವ್ರು ಕುತ್ಕೊಳ್ತಾರೆ ಒಂದ್ ಕಡೆ. ಆ ಮಹಿಳೆ ಕುತ್ಕೊಂಡ್ಮೇಲೆ ಯಾರೋ ಒಬ್ಬ ಆ ಊರಿನ ಯುವಕ ಬಂದ್ಬಿಟ್ಟು ಹೆಲ್ಪ್ ಮಾಡುವ ನೆಪದಲ್ಲಿ ನೀರು ಕುಡಿತೀರಾ ಅಥವಾ ಕೂಲ್ ಡ್ರಿಂಕ್ಸ್ ಕುಡಿತೀರಾ ಅಂತೇಳಿ ಆ ಕೂಲ್ ಡ್ರಿಂಕ್ಸ್ ನಲ್ಲಿ ಮತ್ತು ಪದಾರ್ಥವನ್ನು ಸೇರಿಸಿ ಆ ಮಹಿಳೆಗೆ ಕೊಡ್ತಾರೆ. ಒಂದು 5 ನಿಮಿಷದಲ್ಲೇ ಆ ಮಹಿಳೆ ಅರ್ಧಂಬರ್ಧ ಮೂರ್ಛೆ ಹೋಗ್ತಾರೆ. ಅದಾದ ನಂತರ ಇವರ ಸ್ನೇಹಿತರಿಗೆ ಫೋನ್ ಮಾಡಿ ಬೈಕ್ ತಗೊಂಬ ಅಂತ ಹೇಳ್ಬಿಟ್ಟು ಬೈಕ್ನಲ್ಲಿ ಇವರನ್ನ ಡ್ರಾಪ್ ಮಾಡ್ತೀವಿ ಮನೆಗೆ ಅಂತ ಹೇಳ್ಬಿಟ್ಟು ನಾಟಕ ಆಡ್ಕೊಂಡು ಒಂದು ನಿರ್ಜನ ಪ್ರದೇಶಕ್ಕೆ ಅಂದ್ರೆ ಹೊಲಕ್ಕೆ ಕೊಂಡೊಯ್ದು ಅಲ್ಲಿ ಆಲ್ರೆಡಿ 10 ಜನ ಇರ್ತಾರೆ, ಸಾಮೂಹಿಕವಾಗಿ 10 ಜನ ಕೂಡ ಅತ್ಯಾಚಾರ ಮಾಡ್ತಾರೆ. ಇದರ ಜೊತೆಗೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಮಾಡುವಂತ ಕೃತ್ಯವನ್ನ ವಿಡಿಯೋ ಮಾಡ್ತಾರೆ. ಇದರಲ್ಲಿ ಅಪ್ರಾಪ್ತ ಹುಡುಗ ಕೂಡ ಒಬ್ಬನಿದ್ದಾನೆ. ಇವರು ಕೂಡ ಮತ್ತಿನಲ್ಲಿದ್ರು ಅಂತ ಹೇಳಲಾಗ್ತದೆ. ಸದ್ಯಕ್ಕೆ ಇವಾಗ 10 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, 2 ಮಕ್ಕಳ ತಾಯಿ ಅವ್ರೇನೋ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ತಾ ಇದ್ರೆ ಇವ್ರು ಈ ತರ ಮಾಡಿದ್ದಾರೆ. ಅದು ಯಾವ ರೀತಿ ಗೊತ್ತಾಯ್ತು ಅಂತಂದ್ರೆ, ಈ ಏನು ವಿಡಿಯೋ ಮಾಡ್ಕೊಂಡಿರ್ತಾರೆ ಇಡೀ ಊರಿಗೆ ವಾಟ್ಸಪ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡುತ್ತೆ. ಅದು ಹೆಂಗೋ ಆ ಮಹಿಳೆಯ ಸಂಬಂಧಿಕರಿಗೆ ಆ ವಿಡಿಯೋ ಸಿಗುತ್ತೆ. ಅದಾದ ನಂತರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಹೋಗಿ ಬಸವಪಟ್ಟಣ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು FIR ಅನ್ನ ರಿಜಿಸ್ಟರ್ ಮಾಡ್ತಾರೆ. ಅದಾದ್ಮೇಲೆ ಇವರೆಲ್ಲ ಸಿಕ್ಕಾಕೊಳ್ಳೋದು, ಆ ವಿಡಿಯೋದಲ್ಲಿ ಇರ್ತಕ್ಕಂಥದ್ದೆಲ್ಲ ರೆಫರ್ ಮಾಡ್ಕೊಂಡು ಯಾರ್ಯಾರಿದ್ದಾರೆ ಏನು ಅಂತ ಎಲ್ಲ ಒಬ್ರಾಗಿ ಎಲ್ಲರನ್ನು ಅರೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ 14 ದಿನ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಸ್ಥಳಕ್ಕೆ ಸುಕೋ ಟೀಮು ಮತ್ತೆ ಬೆರಳಚ್ಚು ತಜ್ಞರೆಲ್ಲ ಹೋಗ್ಬಿಟ್ಟು ಇನ್ನು ಎವಿಡೆನ್ಸ್ ಅನ್ನ ಕಲೆ ಹಾಕ್ತಾ ಇದ್ದಾರೆ. ಇದು 14 ದಿನ ಆದ್ಮೇಲೆ ಏನು ಕೋರ್ಟ್ ತೀರ್ಪು ತಗೊಳುತ್ತೋ ಅವಾಗ ಗೊತ್ತಾಗುತ್ತೆ. ಈ 10 ಜನರ ಪೇರೆಂಟ್ಸ್ ಏನಿದ್ದಾರೆ, ಏನು ಬಸವಪಟ್ಟಣ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ಬಿಟ್ಟು ನಮ್ಮ ಮಗ ಹೊಲದಲ್ಲಿ ಕೆಲಸ ಮಾಡ್ತಿದ್ದ, ಇವ್ಯಾವ ಅರಿವೇ ಇಲ್ಲ ಅವನಿಗೆ, ಪೊಲೀಸರು ಸುಮ್ಮನೆ ಬಂದು ಇವನ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಜಗಳ ಮಾಡ್ತಿದ್ದಾರೆ. ಇವರು ಮಾಡಿರೋ ಕೃತ್ಯ ನೋಡ್ತಿದ್ರೆ ಇದೇ ಮೊದಲೇನೋ ಅಲ್ಲ ಅನ್ಸುತ್ತೆ. ಯಾಕಂತಂದ್ರೆ 10 ಜನ ಸೇರಿ ಒಂದು ಮಹಿಳೆಯನ್ನ ಅತ್ಯಾಚಾರ ಮಾಡಿದ್ದಾರೆ. ಇವರು ಇಂದಿನ ಏನು ಕ್ರೈಮ್ಗಳಲ್ಲಿ ಭಾಗಿಯಾಗಿದ್ದಾರ ಯಾವ್ದಾದ್ರು ಕ್ರೈಮ್ ಅಲ್ಲಿ ಅಂತ ಇವಾಗ ಗೊತ್ತಾಗ್ತಾ ಇದೆ. ಅದನ್ನೆಲ್ಲ ಪೊಲೀಸರ ತನಿಖೆಯಲ್ಲಿ ಹೊರಗಡೆ ಬರುತ್ತೆ. ಸದ್ಯಕ್ಕೆ ಇವಾಗ 10 ಜನರನ್ನ ಪೊಲೀಸರು ಕಮ್ಮಿಯಿಂದ ಎಣಿಸುವಂತೆ ಮಾಡಿದ್ದಾರೆ. ಇವರಿಗೆ ಕಾನೂನಿನ ಭಯ ಇಲ್ಲ ಅನ್ಸುತ್ತೆ, ಅಥವಾ ಎಜುಕೇಶನ್ ಕೊರತೆನಾ? ಇದಾದ್ಮೇಲೆ ಏನು ಕೋರ್ಟ್ ತೀರ್ಪು ಏನ್ ಕೊಡುತ್ತೆ ಅನ್ನೋದು ಎಲ್ಲರೂ ಕಾಯ್ತಿದ್ದಾರೆ. ನಾನು ಕೂಡ ಕಾಯ್ತಾ ಇದ್ದೀನಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.